ದೇಶದಲ್ಲಿ ದಬ್ಬಾಳಿಕೆ, ಸರ್ವಾಧಿಕಾರ, ಮಹಾತ್ಮ ಗಾಂಧಿ ದೇಶದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ದೇಶದಲ್ಲಿ ಅನ್ಯಾಯ ವಿರೋಧಿ ನಿಲುವು ಇದು ಒಳ್ಳೆಯದಲ್ಲ. ನೀಟ್ ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಮಾಡದೆ ಅನೇಕ ಮಕ್ಕಳು ಸಾವಿಗೆ ಕಾರಣರಾದರು. ಕಾರಣ ಯಾರು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ. ಸೋನಂ ವಾಂಗ್ಚುಕ್ ಈ ಅನ್ಯಾಯವನ್ನು ವಿರೋಧಿಸಿ ದಿಲ್ಲಿಯಲ್ಲಿ ಸತ್ಯಾಗ್ರಹ ಅಂದರೆ ಪ್ರಾಮಾಣಿಕತೆ. ಸತ್ಯಾಗ್ರಹ ಮಾಡುವ ಸೋನಂ ವಾಂಗ್ಚುಕ್ ಇವರನ್ನು ಕೇಂದ್ರ ಸರ್ಕಾರ ಮಾತುಕತೆ ಆಡದೆ, ಗೌರವ ತೋರಿಸದೆ, ಕಳ್ಳರ ರೀತಿಯಲ್ಲಿ, ದರೋಡೆಕೋರ ರೀತಿಯಲ್ಲಿ ಸತ್ಯಾಗ್ರಹಿಯನ್ನು ಸೋನಂ ವಾಂಗ್ಚುಕ್ ಇವರನ್ನು ಬಟ್ಟೆ ಸುತ್ತಿ ಕೇಂದ್ರ ಸರ್ಕಾರ ಒತ್ತುಕೊಂಡು ಹೋಗಿ ಆಸ್ಪತ್ರೆ ಮಲಗಿಸಿ ಅವರಿಗೆ ಏನೇನೋ ಇಂಜೆಕ್ಷನ್ ಔಷಧಿಯನ್ನು ಕೊಟ್ಟು ಸತ್ಯಾಗ್ರಹವನ್ನು ನಿಲ್ಲಿಸಿ ಪ್ರಧಾನಮಂತ್ರಿ ದಿನಕ್ಕೊಂದೊಂದು ರೀತಿ ಉಡುಪು. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಏನು ಬಟ್ಟೆ ಹಾಕ್ತಾ ಇದ್ದೀರಿ? ಈಗ ಫಾರಿನ್ಗೆ ಹೋಗ್ಬೇಕಾದ್ರೆ 12 ಜೊರ ಬಟ್ಟೆ, ಈ ಊರಲ್ಲಿ ಇರಬಾರ್ದೆ. ಏನು ನಿಮ್ಮದು ಅವತಾರಗಳು? ಆ ಒಬ್ಬ ಸತ್ಯಾಗ್ರಹಿಯನ್ನು ನೀವು ಸತ್ಯಾಗ್ರಹಕ್ಕೆ ಗೌರವ ಕೊಡಲಿಲ್ಲ. ಸೋನಂ ವಾಂಗ್ಚುಕ್ ಅನ್ಯಾಯ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಅವರನ್ನು ಒತ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕಿರ್ತಕ್ಕಂಥ ನೀತಿಯನ್ನು ವಿರೋಧಿಸಿ ಕರ್ನಾಟಕದಲ್ಲಿ JCB ಮಲಗಿರುವ ಕುಳಿತಿರುವ ತರಕಾರಿ ಹಣ್ಣು ವ್ಯಾಪಾರಸ್ಥರು, ಬಡವರು, ನಿರ್ಗತಿಕರು ಅವರನ್ನು JCB ಹಾಕಿ ಬ್ರಿಟಿಷರಿಗಿಂತ, ಹಿಟ್ಲರ್ಗಿಂತ, ಸ್ಟಾಲಿನ್ಗಿಂತ ಅನ್ಯಾಯ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದ ಮೇಲೆ ಇದೊಂದು ರೀತಿ ದಬ್ಬಾಳಿಕೆ, ಅನ್ಯಾಯ ಶುರುವಾಗಿದೆ. ಇದರ ವಿರುದ್ಧ ನಾವು ಕನ್ನಡ ಚಳವಳಿ ವಾಟ ಪಕ್ಷ ಇವತ್ತು ಬೆಂಗಳೂರಿನಿಂದ ಮೈಸೂರಿನವರೆಗೆ ಈಡಿಗಾಯ್ ಚಳವಳಿ ಈಗ ಒಡೆಯೋ ಮೂಲಕ ಆರಂಭ ಆಗುತ್ತೆ.